ಭಾರತ ದೇಶದಲ್ಲಿ ಆಡಳಿತ ಮಾಡ್ತಕ್ಕಂಥ ಪಕ್ಷಗಳು ಕಾಂಗ್ರೆಸ್, ಬಿಜೆಪಿ, ಕಮ್ಯುನಿಸ್ಟು, ಸಿಪಿಐ, ಸಿಪಿಎಂ, ಬಿಜೆಪಿ ಸುಮಾರು ಪಕ್ಷಗಳು ಇಡೀ ದೇಶದಲ್ಲಿ ತಮ್ಮದೇ ಅಂತ ಒಂದು ಅಧಿಕಾರವನ್ನು ಮಾಡಿ ಇಲ್ಲಿವರೆಗೂ ಕೂಡ ಮೂಲಭೂತ ಸೌಕರ್ಯ ಕೊಡುವಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇಲ್ಲಿವರೆಗೂ ವಿಫಲ ಆಗಿದೆ. ಅದಕ್ಕಾಗಿ ನಮ್ಮ ಪಕ್ಷ ಮಾನ್ಯ ಸ್ವಾಮಿ ಪ್ರಸಾದ್ ಮೌರ್ಯ ಅವರ ನೇತೃತ್ವದಲ್ಲಿ ಅಪ್ನಿ ಜನತಾ ಪಾರ್ಟಿಯ ಒಂದು ಪಕ್ಷದ ಮುಖಾಂತರ ಈಗ ನಾವು ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಪಕ್ಷವನ್ನು ಆಡಳಿತಕ್ಕೆ ತರೋಗೋಸ್ಕರ ಈಗ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡು ಈ ಒಂದು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೇವೆ ಬಂಧುಗಳೇ. ಯಾಕಂದ್ರೆ ನಿರಂತರವಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು, ಇರ್ತಕ್ಕಂಥ ಸಚಿವರು ಇಲ್ಲಿವರೆಗೂ ಮೂಲಭೂತ ಸೌಕರ್ಯದಂತ ರಸ್ತೆ, ನೀರು, ಚರಂಡಿ ಇವು ಕೂಡ ಸವಲತ್ತು ಇವ್ರ ಕೈಲಿ ಕೊಡಕ್ಕಾಗ್ತಾ ಇಲ್ಲ. ಆದ್ರೆ ನಿರಂತರವಾಗಿ ಹತ್ತಿಗುಣಿ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದೆ. ಅದ್ರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ. ಇನ್ನಾದ್ರೂ ಕೂಡ ಟೆಂಡರ್ ಕರೆದು ಅದ್ರ ಬಗ್ಗೆ ರೋಡ್ ನಿರ್ಮಾಣ ಮಾಡಲು ಅವರು ರೆಡಿ ಆಗ್ತಾ ಇಲ್ಲ. ಅದಾದ ನಂತರ ಭೀಮಾ ನದಿ ನಮ್ಮ ಪಕ್ಕನೇ ಇದೆ. ಇಲ್ಲಿಂದ ಗುರುಮಠಕಲ್ ನೀರು ಹೋಗ್ತದೆ, ಕುಡಿಯೋ ನೀರು. ಆದ್ರೆ ನಮ್ಮ ನದಿಯಿಂದ ಕೇವಲ 2 ಕಿಲೋಮೀಟರ್ ಇದ್ರೂ ಕೂಡ ನಮಗ್ ನೀರು ಸ್ವಚ್ಛ ನೀರು ಬರ್ತಾ ಇಲ್ಲ. ಇದಕ್ಕೆ ನೇರ ಹೊಣೆಗಾರ ಯಾರು? ಇನ್ನು ನಮ್ಗೆ ನೀರು ಸಿಗ್ತಾ ಇಲ್ಲ. ಅದಾದ ನಂತರ ಮೈಲಾಪುರ ರಕ್ಷೆಯಿಂದ ಹತ್ತಿಗುಂಡ ರೋಡ್ ವರೆಗೂ ಡಾಂಬರೀಕರಣ ಟೆಂಡರ್ ಆಗಿದೆ. ಟೆಂಡರ್ ಆಗಿ 1 ವರ್ಷ ಆಯ್ತು. ಇಲ್ಲಿವರೆಗೂ ಕೂಡ ಕೆಲಸ ಚಾಲು ಮಾಡಕ್ ರೆಡಿ ಇಲ್ಲ. ಸುಮಾರು ಮಹಿಳೆಯರಿಗೆ ಶೌಚಾಲಯ ನಿರ್ಮಾಣ ಮಾಡಲು ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಆಗ್ತಾ ಇಲ್ಲ. ಅದೇ ರೀತಿಯಿಂದ ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿಯಿಂದ ಅಭಿವೃದ್ಧಿ ರಸ್ತೆಗಳು ಹಾಳಾಗಿವೆ. ಇವೆಲ್ಲವನ್ನು ನಾವು ನೋಡುವುದರ ಮುಖಾಂತರ ನಮಗೊಂದು ಸ್ಪಷ್ಟವಾಗಿ ಕಾಣ್ತಾ ಇದೆ, ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಗೆಲ್ಲ ಸಾರ್ವಜನಿಕ ವಿರುದ್ಧವಾಗಿ ಆಡಳಿತ ಮಾಡ್ತಾ ಇದ್ದಾವೆ. ಅದಕ್ಕಾಗಿ ನಮ್ಮ ಪಕ್ಷ ಸಂಘಟನೆ ಇಡೀ ಜಿಲ್ಲೆಯಲ್ಲಿ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ನಾವು ಯಾದಗಿರಿ ಮತಕ್ಷೇತ್ರ ಮತ್ತು ಯಾದಗಿರಿ ಸಂಪೂರ್ಣ ಜಿಲ್ಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಚುನಾವಣಾ ಸ್ಪರ್ಧೆ ಮಾಡ್ತೇವೆ. ಹಾಗೂ ಇಡೀ ರಾಜ್ಯದಲ್ಲಿ 224 ಮತಕ್ಷೇತ್ರಗಳು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿ ಈ ರಾಜ್ಯದಲ್ಲಿ ಒಂದು ಹೊಸ ಸರ್ಕಾರ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಅಪ್ನಿ ಜನತಾ ಪಾರ್ಟಿ ವತಿಯಿಂದ ಮಾಡ್ತಾ ಇದ್ದೀವಿ.